ಜಾಸ್ತಿ ಜೋಕ್ ಮಾಡ್ತಾನೆ ಅಲ್ವಾ? ಹೇಳು, ಜೋಕ್ ಮಾಡ್ತಿದ್ಯಾ ಅಂತ. ಜಿಯಾ, ಇದು ಜೋಕ್ ಮಾಡೋ ಸಮಯ ಅಂತ ನಿಂಗೆ ಅನಿಸ್ತಾ ಇದ್ಯಾ? ಎಲ್ರು ನಿನ್ ಮದ್ವೆ ಬಗ್ಗೆ ಕೇಳಿದಾಗ ನಾನಿನ್ನೂ ಮದ್ವೆ ಆಗಲ್ಲ ಅಂತ ಹೇಳೋ ಬದ್ಲು ನನಗ್ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ತೋರ್ಸಕ್ ಇವ್ನ ಕರ್ಕೊಂಡ್ ಬಂದಿದ್ಯಾ? ನಿಮ್ಗೆ ಯಾರಿಗೂ ಅನಿಸ್ತಾ ಇಲ್ವಾ ಇವರು ಬಂದಾಗಿಂದ ಐ ಕಾಂಟ್ಯಾಕ್ಟ್ ಸಹ ಮಾಡ್ತಾ ಇಲ್ಲ ಅಂತ? ಅಂದ್ರೆ ಲವರ್ಸ್ಗಿರ್ಬೇಕಾದ ಫೀಲ್ ಅಂತೂ ಇಲ್ವೇ ಇಲ್ಲ. ಹೇಳಿ, ಯಾರಿಗಾದ್ರೂ ಅನಿಸ್ತಾ ಇಲ್ವಾ? ಯಾರಿಗಾದ್ರೂ ಕಾಣಿಸ್ತಾ? ಇಲ್ಲ, ನೋಡ್ಲಿಲ್ಲ. ಇವರು ಲವರ್ಸ್ ಅಲ್ಲ, ಇವ್ರು ಸುಮ್ಮನೆ ನಾಟಕ ಮಾಡ್ತಾ ಇದ್ದಾರೆ. ಮತ್ ನಿನಗೇನ್ ಅನ್ಸುತ್ತೆ ನಾವು ನಂಬ್ತೀವಿ ಅಂತ? ನಮ್ಮ ಊರ್ ನಾಟಕದವರು ಇನ್ನೂ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಅರ್ಥ ಆಯ್ತಾ ಹೇಳಿದ್ದು? ಜಿಯಾ, ಈ ಜಗಳ ಎಲ್ಲ ಬಿಡು ಆಯ್ತಾ? ನನಗೆ ನಿನ್ ಮೇಲೆ ಎಷ್ಟು ಕಾಳಜಿ ಇದೆ. ನಿನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ. ನಾನು ನಿನ್ ಜೊತೆ ಇದ್ದೀನಿ ಅಲ್ವಾ? ಏನೇ ಇದ್ರು ನನ್ನ ಹತ್ರ ಹೇಳು. ಇವ್ನು ನಿಂಗೆ ಕಾಟ ಕೊಡ್ತಾ ಇದ್ದಾನೆ. ನೀನಿಷ್ಟು ಕ್ಯೂಟ್, ನೀನಿಷ್ಟು ಸಾಫ್ಟ್ ಆಗಿದ್ರೆ ಅವ್ರು ಹಾಗೆ ಮಾಡ್ತಾರೆ ಅಲ್ವಾ? ನಿನ್ನ ಬ್ಯೂಟಿಫುಲ್ ಕಣ್ಣು, ನಿನ್ನ ಈ ಸೌಂದರ್ಯ ಅವನಿಗಿದು ಬೇಕು ಅನ್ಸುತ್ತೆ. ನೋಡೋಕ್ಕೂ ಸುಂದರವಾಗಿದೆಯಾ. ಐ ಥಿಂಕ್ ಅವನು ಇದನ್ನೇ ಬಯಸ್ತಾನೆ ಅನ್ಸುತ್ತೆ. ಆಮೇಲೆ ದುಡ್ಡು ಕೂಡ. ಜಿಯಾ, ಏನ್ ಮಾಡ್ದೆ ನೀನು? ಸಾರಿ ಜಯ್. ಅಟ್ಲೀಸ್ಟ್ ಈ ಸ್ಪ್ರೇಯಿಂದನಾದ್ರೂ ನೀನ್ ಬುದ್ಧಿ ಕಲ್ತ್ಕೋತೀಯ ಅಂತ ಅನ್ಕೋತೀನಿ. ನೀನು ಅಂತ ಸುಮ್ಮನೆ ಇದ್ದೀನಿ. ಅದ್ ನಿನಗೆ ಗೊತ್ತಲ್ವಾ, ಇಡೀ ಜಗತ್ತಿನ ರಿಜೆಕ್ಟೆಡ್ ಕನ್ಫ್ಯೂಸ್ 4 ಹುಡುಗರ ಹೇಳೋ ಡೈಲಾಗ್ ಇದು. ಹುಡುಗಿ ನೋ ಅಂದ್ರೂ ಎಸ್ ಅನ್ಕೋತೀರಾ. ಇವಳೊಬ್ಳು ಹುಡುಗಿ ಇಂಟರ್ನೆಟ್ ಲಿಂಕ್ ಅಲ್ಲ. ಒಂದ್ಸಲ ನೋ ಅಂದ್ರೆ ಮತ್ತೆ ಮತ್ತೆ ರಿಫ್ರೆಶ್ ಮಾಡೋಕೆ ವಾಯ್ಗೆ ಬಂದಂಗೆ ಮಾತಾಡ್ತೀಯಾ? ನನ್ನೇ 4 ಅಂತ್ಯಾ? ಸರಿ, ಈಗ ಒಂದು ಕೆಲಸ ಮಾಡು. ಈಗ ಮ್ಯಾನ್ ಟು ಮ್ಯಾನ್ ಮಾತಾಡೋಣ ಬಾ. ನೆಕ್ಸ್ಟ್ ಟೈಮ್ ಏನಾದರೂ ಜಿಯಾನ ಟಚ್ ಮಾಡಿದ್ರೆ ನಿನ್ನ ಈ 2 ಕಾಲ್ಗಳನ್ನ ಮುರಿದು ಕೈ ಕೊಟ್ಬಿಡ್ತೀನಿ, ಗೊತ್ತಾಯ್ತಾ? ಶಿ ಈಸ್ ನಾಟ್ ಯುವರ್ ಪ್ರಾಪರ್ಟಿ ಆ್ಯಂಡ್ ಡೋಂಟ್ ಯು ಡೇರ್ ಟು ಟಚ್ ಹರ್ ಅಗೇನ್. ಒಬ್ಬ ಭಿಕ್ಷುಕ, ಬಡತನ, ಅಸಹಾಯಕತೆ, ಯಾವುದೋ ಸ್ಲಮ್ ಅಲ್ಲಿ ಬೆಳೆದಿರೋನು. ಇವ್ ನನಗೆಷ್ಟು ಮರ್ಯಾದೆ ಕೊಡ್ತಾನೆ. ಮತ್ತೆ ಈ ಜಯರಾಜ್, ಇವನ್ ಜೊತೆ ನಾನು ಬೆಳೆದಿದ್ದೀನಿ. ಆದ್ರೂ ನನಗೆ ಇವನು ಯಾವುದೇ ಮರ್ಯಾದೆ ಕೊಡಲ್ಲ. ಅಮ್ಮ, ಆಕ್ಚುಲಿ ನಾನು ನಿಮಗೆ ಸುಳ್ಳು ಹೇಳಲ್ಲ. ನನ್ನ ನಿಜವಾದ ಹೆಸರು ಇಶಾನ್. ಹಾ ಜಯರಾಜ್, ನೀನೇನ್ ಹೇಳ್ತಾ ಇದ್ದೆ? ಐ ಕಾಂಟ್ಯಾಕ್ಟ್, ಫೀಲಿಂಗ್ಸ್ ಇಲ್ಲ ಅಂತ, ಸಮಥಿಂಗ್ ಲೈಕ್ ದಟ್. ಈಗ ನೋಡಿದ್ಯಾ? ಇಷ್ಟೇ ಸಾಕಾ? ಇನ್ನೇನಾದ್ರೂ ಬೇಕಾ? ಸುಮ್ನೆ ಇರು ಜಿಯಾ. ಇವತ್ತು ನನ್ನ ಹುಟ್ಟದಬ್ಬ. ನಿನ್ ಜೊತೆ ನಾನು ಆಮೇಲೆ ಮಾತಾಡ್ತೀನಿ. ಇದು ಚಿಕ್ಕ ಸಿಟಿನ ನೀನ್ ಹೀಗಾಡೋದಕ್ಕೆ? ಅಮ್ಮ, ನೀನ್ ನನಗ್ ಮಾತ್ರ ಕ್ವಶನ್ ಮಾಡ್ತಾ ಇದ್ಯಾ? ಈ ಜಯರಾಜ್ ನನ್ ಜೊತೆ ಹೇಗ್ ಬಿಹೇವ್ ಮಾಡ್ದ ಅಂತ ನೀನ್ ನೋಡ್ಲಿಲ್ವಾ? ಎಲ್ಲಾ ಲೈನ್ಸು ಕ್ರಾಸ್ ಮಾಡ್ತಾ ಇದ್ದ ನೀನು. ಅದಕ್ಕೆ ನನ್ ಪ್ರೀತಿನ ಪ್ರೂವ್ ಮಾಡ್ಬೇಕಾಯ್ತು ಅನಿವಾರ್ಯವಾಗಿ. ಬರೀ ಪ್ರೀತಿಯಿಂದ ಹೊಟ್ಟೆ ತುಂಬಲ್ಲ ಜಿಯಾ. ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಹಣ ಬೇಕು. ಎಲ್ಲದಕ್ಕೂ ದುಡ್ಡು ಬೇಕಮ್ಮ, ದುಡ್ಡು. ಜಯರಾಜ್ ಹತ್ರ ಬರೀ 7 ಬಂಗ್ಲೆ ಅಷ್ಟೇ ಅಲ್ಲದೆ 1200 ಎಕರೆ ಜಮೀನಿದೆ. ಮತ್ತೆ 4 ಫ್ಯಾಕ್ಟ್ರಿ ಇದೆ. ನೆನ್ಪಿದ್ಯಾ? ಈ ಮನೆ, ಈ ಗಾಳಿ, ಈ ಊರು ಎಲ್ಲ ಇವ್ರ ಕೈಲಿದೆ. ಹಾ, ಮತ್ತೆ ನನ್ನ ಬುದ್ಧಿ ಇಲ್ಲದ ಮಗಳು ಇದನ್ನೆಲ್ಲ ಬಿಟ್ಟು ಕಷ್ಟದ ಲೈಫನ್ನ ಚೂಸ್ ಮಾಡ್ಕೋತಾ ಇದ್ದಾಳೆ. ನೀನ್ ಯಾರು ಅಂತ ನಿಜ ಹೇಳು. ಅಮ್ಮ ನೋಡಿ, ನಾನು ನಿಮಗೆ ಸುಳ್ಳು ಹೇಳಲ್ಲ. ನನ್ನ ನಿಜವಾದ ಹೆಸರು ಇಶಾನ್ ಅರ್ಸಾನಿ. ಲೋಸ್ಲಾ ಕಾರ್ಸ್ನ ಮಾಲೀಕ ಮತ್ತು ಅರ್ಸಾನಿ ಇಂಡಸ್ಟ್ರಿನ ಮಾಲೀಕ. ನಾನೇ ನಿಜವಾದ ಕಾರ್ ಗುರು. ಮತ್ತೆ ಜಿಯಾಗ್ ಓಕೆ ಅಂದ್ರೆ ನಾನು ಅವಳ ಮದುವೆ ಆಗಕ್ಕೆ ರೆಡಿ ಇದ್ದೀನಿ. ಅಸ್ರಾನಿ ಗ್ರೂಪ್ ಆಫ್ ಇಂಡಸ್ಟ್ರಿ ಓನರ್ನ ಇಲ್ಲಿವರೆಗೂ ಯಾರು ನೋಡಿಲ್ಲ ಅಂತ ಇಲ್ಲಿರೋ ಎಲ್ರಿಗೂ ಗೊತ್ತು. ನೀನೇ ಅವನು ಅಂತ ನಾಟಕ ಮಾಡ್ತಾ ಇದೆಯಾ? ಸಾಕ್ ನಿಲ್ಸು. ಇವನ್ಗೆ ಕಾರ್ ಓಡ್ಸಕ್ಕೂ ಬರಲ್ಲ ಅಂತ ಅನ್ಸುತ್ತೆ. ನಿನ್ಗೆ ಕಾರ್ ಓಡ್ಸಕ್ ಬರುತ್ತಾ? ನಂಗೆ ಕಾರ್ ಓಡ್ಸಕ್ಕೂ ಬರುತ್ತೆ, ಕಾರ್ ಮಾಡಕ್ಕೂ ಬರುತ್ತೆ. ಏಯ್, ರೋಡ್ ಮಧ್ಯೆ ಕಾರ್ ಪಾರ್ಕ್ ಮಾಡಿರೋ ಆ ಮಹಾನ್ ಭಾವ ಯಾರಿಲ್ಲಿ? ಈ ರೋಡ್ ಏನೋ ಅವ್ರ ಅಪ್ಪಂದು ಅನ್ಕೊಂಡಿದ್ದೀರಾ? ಯಾರದು?
ಈ ರೀತಿ ಇನ್ನಷ್ಟು ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ನೀಡಲಾಗಿದೆ.